ಇನ್ನು ಮಕ್ಕಳಲ್ಲಿ ಆಟಿಸಂ ಅನ್ನುವಂತಹ ಕಾಯಿಲೆ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಅದು ಕೂಡ ಸಿಟಿಯಲ್ಲಿ ಬೆಳೆದಂತಹ ಮಕ್ಕಳಲ್ಲಿ ಹೆಚ್ಚಾಗಿ ಈ ಒಂದು ಕಾಯಿಲೆಗಳು ಕಾಣಸಿಗ್ತಾ ಇದೆ. ಯಾಕೆ? ಇನ್ನು ಪ್ರತಿ ವರ್ಷವೂ ಕೂಡ ಏಪ್ರಿಲ್ 2ರಂದು ಜಾಗೃತಿ ಮೂಡಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಆದರೂ ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಈ ಹಿಂದೆ ಎಲ್ಲವೂ ನಾವು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟು ಒಂದು 5 ಜನ ಮಕ್ಕಳಲ್ಲಿ ಒಬ್ಬ ಮಗುವಿಗೆ ಈ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರ್ತಾ ಇತ್ತು ಅನ್ನುವಂತಹ ವಿಚಾರಗಳನ್ನು ಕೂಡ ನಾವು ಕಾಣ್ತಾ ಇದ್ವಿ. ಬಟ್ ಆದರೆ ಈಗ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳಿಗೆ ಈ ಒಂದು ಆಟಿಸಂ ಕಾಯಿಲೆ ಕಾಣ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜಾಗೃತಿ ಮೂಡಿಸಿದ್ರು ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಪದೇ ಪದೇ ದಾಖಲಾಗ್ತಾ ಇದೆ. ಪೋಷಕರು ಕೂಡ ಒಂದ್ ಕಡೆ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಯಾಕೆ ನಮ್ಮ ಮಕ್ಕಳಲ್ಲಿ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತಾ ಇದೆ? ಆಟಿಸಂ ಅಂತಂದ್ರೆ ಏನು? ಅಂದ್ರೆ ಆಟಿಸಂ ಅಂತಂದ್ರೆ ಇದು ನರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪಾಪ ಮಕ್ಕಳು ಗ್ರೋನಪ್ ಆಗುವವರೆಗೂ ಕೂಡ ಮಕ್ಕಳಿಗೆ ಈ ಕಾಯಿಲೆ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. 1 ವರ್ಷ ಆಗುವ ತನಕ ಕೂಡ ಗೊತ್ತಾಗೋದಿಲ್ಲ. ಕೆಲವರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಶಾಲೆಗೆ ಸೇರಿಸುವಂತಹ ಸಂದರ್ಭದವರೆಗೂ ಕೂಡ ಮಕ್ಕಳಿಗೆ ಈ ಒಂದು ಕಾಯಿಲೆ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕೂಡ ಜಾಯಿನ್ ಆಗಿದ್ದಾರೆ. ಅಂದ್ರೆ ಮಕ್ಕಳ ತಜ್ಞರು ಡಾಕ್ಟರ್ ಅಂಬಿಕಾ ಉಡುಪ ಕೂಡ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಮೊದಲಿಗೆ ಈ ಒಂದು ಕಾಯಿಲೆ ಏನು ಹೇಳ್ತೀವಿ, ಆಟಿಸಂ ಅನ್ನುವಂತಹ ಕಾಯಿಲೆ ಅಂತ ನಾವೇನು ಕರಿತೀವಿ, ಆಟಿಸಂ ಅಂತಂದ್ರೆ ಏನು? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಪೋಷಕರುಗಳಿಗೆ ಈ ರೀತಿಯಾದಂತಹ ಕಾಯಿಲೆ ಇದೆಯಾ, ಮಕ್ಕಳಿಗೆ ಯಾಕೆ ಆವರಿಸುತ್ತೆ ಅನ್ನೋದು ಗೊತ್ತಿಲ್ಲ. ಆಟಿಸಂ ಅಂತಂದ್ರೆ ಏನು ಮೇಡಮ್? ಆಟಿಸಂ ಅನ್ನುವಂಥದ್ದು ಫುಲ್ ಫಾರ್ಮ್ ಅಂದರೆ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ನ್ಯೂರೋ ಬಿಹೇವಿಯರಲ್ ಡಿಸಾರ್ಡರ್ ಅಂತಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಬಿಹೇವಿಯರ್ ನಡವಳಿಕೆಯಲ್ಲಿ ಸಂಬಂಧಪಟ್ಟಾಗೆ ಇರುವಂತಹದ್ದು ಒಂದು ಪರಿಸ್ಥಿತಿ. ಮಕ್ಕಳಲ್ಲಿ ಅತಿ ಚಿಕ್ಕ ಮಕ್ಕಳು ಅರೌಂಡ್ 6 ತಿಂಗಳು 1 ವರ್ಷ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಸೈನ್ಸು. ಅದಾದಮೇಲೆ ಬೆಳೀತಾ ಬೆಳೀತಾ ಅದು ಹಾಗೆ ಇರ್ಬೋದು, ಹಾಗೆ ಜಾಸ್ತಿನೂ ಆಗ್ಬೋದು. ಕೆಲವು ಬ್ರೈನಲ್ಲಿ ಇರುವಂತಹ ಕೆಲವು ಕೆಮಿಕಲ್ಸು, ಕನೆಕ್ಷನ್ಸು, ಜೆನೆಟಿಕ್ ಡಿಸ್ಪೋಸಿಷನ್, ಪ್ರೀಡಿಸ್ಪೋಸಿಷನ್ ಅಂತ ಹೇಳ್ತೀವಿ, ಇವೆಲ್ಲ ಕಾರಣಗಳಿಂದ ಆಟಿಸಮ್ ಅನ್ನುವಂಥದ್ದು ಒಂದು ನರಕ್ಕೆ ಸಂಬಂಧಪಟ್ಟಾಗೆ ಬಿಹೇವಿಯರಿಗೆ ಸಂಬಂಧಪಟ್ಟಾಗೆ ಇರುವಂಥ ಒಂದು ಕಾಯಿಲೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.